ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಸುಖವಾಗಿ ಇರಬೇಕು ಎಂಬುದು ಸಹಜ. ಅವನಿಗೆ ಹಿಂದಿನ ಕಾಲದಲ್ಲಾಗಲಿ ಮುಂದಿನ ಕಾಲದಲ್ಲಿ ಆಗಲಿ ಯಾವತ್ತೇ ಆಗಲಿ ಸುಖ ಬೇಡ, ನೆಮ್ಮದಿ ಬೇಡ ಅಂತ ಹೇಳುವವನು ಯಾರೂ ಇಲ್ಲ. ಹಾಗಾದರೆ ಮನುಷ್ಯನ ಈ ಬಯಕೆ, ಸುಖದ ಅಪೇಕ್ಷೆ ಈಡೇರುವುದು ಹೇಗೆ? ಕೆಲವರು ಹೇಳ್ತಾರೆ ಹಣ ಇದ್ದರೆ ಸುಖ, ಇನ್ನು ಕೆಲವರು ಹೇಳ್ತಾರೆ ಆರೋಗ್ಯವಿದ್ದರೆ ಸುಖ, ಇನ್ನು ಕೆಲವರು ಕೀರ್ತಿ ಇದ್ದರೆ ಸುಖ, ಹೀಗೆಲ್ಲ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿ ಒಂದು ಸೂತ್ರವನ್ನು ಹೇಳಿದ್ದಾರೆ, 6 ಸೂತ್ರಗಳು. ಈ 6 ಸೂತ್ರಗಳನ್ನು ಹೊಂದಿದವನು, ಪಾಲಿಸುವವನು ಸದಾ ಸುಖಿಯಾಗಿ ಇರ್ತಾನೆ ಅಂತ ಸಂಸ್ಕೃತ ಒಂದು ಸುಭಾಷಿತ ಹೇಳ್ತದೆ. ಅದು ಈ ರೀತಿಯಾಗಿದೆ: ಅರ್ಥಾಗಮೋ ನಿತ್ಯಂ ಅರೋಗಿತಾ ಚ ಪ್ರಿಯಾ ಚ ಭಾರ್ಯ ದೇವಾದಿನಿ ಚ ವಶ್ಯಶ್ಚ ಪುತ್ರೋ ಅರ್ಥಕರೀ ಚ ವಿದ್ಯಾ ಷಟ್ ಜೀವಲೋಕಸ್ಯ ಸುಖಾನಿ ರಾಜನ್. ಸುಭಾಷಿತ ರತ್ನ ಭಾಂಡಾಗಾರಂ ಎಂಬುದರಿಂದ ಆಯ್ದುಕೊಳ್ಳಲಾದಂಥ ಈ ಸುಭಾಷಿತ ಸುಖಿ ಜೀವನದ ಸೂತ್ರಗಳು ಎಂದೇ ಪ್ರಸಿದ್ಧವಾಗಿದೆ. ಅರ್ಥಾಗಮು, ನಿರಂತರವಾಗಿ ಹಣ ಬರ್ತಾ ಇರುವಂಥದ್ದು. ಹಣ ಇದ್ದರೆ ಅವನು ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳಿದಾಗ ಯಾವಾಗಲೂ ಕೂಡ ಏನನ್ನು ಬೇಕಾದರೂ ಕೂಡ ಅವನು ಹಣದಿಂದ ತೆಗೆದುಕೊಳ್ಳಬಹುದು. ಹಾಗೆ ನಿತ್ಯಂ ಅರೋಗಿತಾಚ, ಸದಾ ಆರೋಗ್ಯವಾಗಿರುವುದು. ಹಾಗೆ ಪ್ರಿಯಾಚ ಭಾರ್ಯ ಅಂದರೆ ಸಂತೋಷವಾಗಿ ಪ್ರೀತಿಯಿಂದ ಮಾತನಾಡುವಂಥ ಪ್ರೀತಿಯ ಪತ್ನಿ. ಹಾಗೆ ಪ್ರಿಯವಾದಿನಿ ಚ ವಶ್ಯಶ್ಚ ಪುತ್ರ, ತಾನು ತನ್ನ ಮಾತನ್ನು ಮೀರದೆ ತನ್ನ ವಶದಲ್ಲಿರುವ, ತನಗೆ ಹಿತವನ್ನು ಬಯಸುವಂತಹ, ತಾನು ಹೇಳಿದ ಹಾಗೆ ಕೇಳುವಂತಹ ಮಗ. ವಶ್ಯಶ್ಚ ಪುತ್ರ. ಅರ್ಥಕರೀ ಚ ವಿದ್ಯಾ, ಹಣವನ್ನು ತರಬಲ್ಲಂತಹ ವಿದ್ಯೆ. ಅಂದರೆ ಯಾವ ವಿದ್ಯೆಯಿಂದ ಯಾವ ಆರ್ಥಿಕ ಪ್ರಯೋಜನವೂ ಇಲ್ಲ ಅಂತಾದರೆ ಆ ವಿದ್ಯೆಯಿಂದಲೂ ಕೂಡ ಮನುಷ್ಯನಿಗೆ ಏನು ಪ್ರಯೋಜನ ಆಗುವುದಿಲ್ಲ. ಹಾಗೆ ಷಟ್ ಜೀವಲೋಕಸ್ಯ ಸುಖಾನಿ ರಾಜನ್. ರಾಜನ್ ಹೇ ರಾಜನೇ, ಇವು 6 ಸೂತ್ರಗಳು ಮನುಷ್ಯನಿಗೆ ಯಾವಾಗಲೂ ಕೂಡ ಸುಖವಾಗಿ ಬದುಕಲು ಸಹಾಯವನ್ನು ಮಾಡುತ್ತದೆ ಎಂದು ಅರ್ಥ.